ಆದರೆ ಮುಖ್ಯವಾಗಿ 5 ವಿಷಯಗಳಲ್ಲಿ ಗೋದಾನವನ್ನು ತಪ್ಪಿಸುವಂತಿಲ್ಲ. ಉಳಿದ ಯಾವುದೇ ರೀತಿಯಾಗಿರ್ತಕ್ಕಂಥ ಗೋದಾನವನ್ನು ನೀವು ತಪ್ಪಿಸ್ಬೋದು. ಉದಾಹರಣೆಗೆ ಮುಂಚೂಣಿಯನ್ನು ಮಾಡ್ತಿರ್ತೀರಿ, ಹುಡುಗನ ಉಪನಯನವನ್ನು ಮಾಡಬೇಕಾದಾಗ 8 ವರ್ಷಕ್ಕೆ ಉಪನಯನವನ್ನು ಮಾಡಬೇಕು. ಅದು ತಪ್ಪಿ 12 ವರ್ಷ 14 ವರ್ಷಕ್ಕೂ ಆಯಿತು ಅಂತಂದ್ರೆ ಅದನ್ನು ಕೂಡ ಪ್ರಾಯಶ್ಚಿತ್ತಕ್ಕಾಗಿ ಒಂದು ಗೋವನ್ನು ಕೊಟ್ಟು ಮುಂದೆ ಗುರುಬಲ ಅದನ್ನು ಇಲ್ಲೋ ಜ್ಯೋತಿಷ್ಕರ ಹತ್ತಿರ ತೋರಿಸಿಬಿಟ್ಟು ಆ ಗೋದಾನವನ್ನು ಮಾಡಬೇಕು. ಹಿಂದಿನ ದಿನಗಳಲ್ಲಿ ವೈದಿಕರು ತಮ್ಮ ಮನೆಯಲ್ಲಿ ವೇದ ವಿದ್ಯಾ ಅಧಿಕಾರಾದಿಗಳನ್ನು ಸೂಕ್ತವಾಗಿ ಯಾವ ರೀತಿಯಾಗಿ ಹೇಳಿರ್ತದೋ ಅದೇ ರೀತಿಯಾಗಿ ಆಚರಣೆಯನ್ನು ಮಾಡ್ಕೊಂಡು ಬಂದು ಮನೆಯಲ್ಲಿ ಆಕಳುಗಳನ್ನು ಸಾಕೊಂಡು ಅವರ ಜೀವನವನ್ನು ಮಾಡ್ತಾ ಇದ್ರು. ಯಾವ ಬ್ರಾಹ್ಮಣನ ಹತ್ತಿರ ಎಷ್ಟು ಆಕಳುಗಳು ಹೆಚ್ಚಿಗಿರ್ತಾವೋ ಅವನು ಶ್ರೀಮಂತ ಅಂತ ಕರೀತಿದ್ರು. ಇವತ್ತಿನಂತೆ ವ್ಯಾಪಾರವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಮುಖ್ಯವಾಗಿ 2 ವಿಷಯಗಳಲ್ಲಿ ಗೋದಾನವನ್ನು ತಪ್ಪಿಸಲೇಬಾರದು. ಒಂದು ಯಾವುದು ಅಂತಂದ್ರೆ ವೈತರಣಿ ಗೋದಾನ ಅಂತ ಮಾಡ್ತಾನೆ, ಇನ್ನೊಂದು ಉತ್ಕ್ರಾಂತಿ ಗೋದಾನ ಅಂತ ಮಾಡ್ತಾನೆ. ವೈತರಣಿ ಗೋದಾನವನ್ನ ಸ್ವತಃ ಜೀವಿತ ಕಾಲಾವಧಿ ಒಳಗೆ ನಾವೇ ಮಾಡಬೇಕು. ಬಹಳಷ್ಟು ಜನಕ್ಕೆ ತಪ್ಪು ಕಲ್ಪನೆ ಏನದ ಅಂತಂದ್ರೆ ನಾಳೆ ನಾನು ದೇಹದ ಅಂತ್ಯದಲ್ಲಿ ಹೋದ್ಮೇಲೆ ನನ್ನ ಮಗ ಮಾಡ್ತಾನೆ, 7ನೇ ಮಾಸಿಕ ಏನಾಗ್ತದೆ, 6ನೇ ಮಾಸಿಕ ಮುಗಿದು 7ನೇ ತಿಂಗಳ ಚಾಲು ಆಗ್ತದೆ, ಅಲ್ಲೇ ಕುದಿಯುತ್ತಿರ್ತಕ್ಕಂತಹ ರಕ್ತ, ಕೀಮ, ಮೂತ್ರ, ಮಲ ಹೊಲಸರಿ ಇರ್ತಕ್ಕಂತಹ ಒಂದು ನದಿ, ಅದು ವೈತರಣಿ. ಅದು ದುರ್ಗಂಧಯುಕ್ತ, ಅಲ್ಲಿ ಸಮೀಪ ಹೋಗ್ಲಿಕ್ಕೆ ಆಗಂಗಿಲ್ಲ. ಯಮದೇವರ ಭೇಟಿಗೆ ಹೋಗ್ಬೇಕಾದಾಗ ದೇವತೆಗಳು ಹೋಗ್ಬೇಕು ಅಂದ್ರೆ ದಕ್ಷಿಣ ದ್ವಾರದಿಂದ ಹೋಗಂಗಿಲ್ಲ. ಯಾಕೆ ಅಂದ್ರೆ ದಕ್ಷಿಣ ದ್ವಾರದೊಳಗೆ ಹೋಗ್ಬೇಕಾದಾಗ ಆ ವೈತರಣಿ ಹತ್ತು. ಹಾಗಾಗಿ ಉಳಿದು ಯಮನ ಪುರಕ್ಕೆ 4 ಬಾಗಿಲುಗಳು. ಆ 4 ಬಾಗಿಲುಗಳಲ್ಲಿ ದಕ್ಷಿಣ ಭಾಗದಿಂದ ದೇವತೆಗಳು ಹೋಗುವುದಿಲ್ಲ. ದಕ್ಷಿಣ ಭಾಗದಿಂದ ಹೋಗ್ಬೇಕಾಗಿದ್ದು ನಮ್ಮ ನಿಮ್ಮಂತವರು ಕೇವಲ ಮರ್ತ್ಯ ಲೋಕದಲ್ಲಿ ಇರತಕ್ಕಂಥ ಮಾನುಷ್ಯ ಜನ್ಮದಲ್ಲಿ ಬಂದವರು ಮಾತ್ರ ನಾವು ದಕ್ಷಿಣ ಭಾಗದಿಂದ ಯಮಪುರಕ್ಕೆ ಹೋಗ್ಬೇಕು. ಯಮಪುರಕ್ಕೆ ಹೋಗ್ಬೇಕಾದಾಗ ಪ್ರತಿಯೊಂದು ಒಂದೊಂದು ತಿಂಗಳಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಊರುಗಳು ಹತ್ತವು. ಸಂಯಮಪುರಿ, ಯಮಪುರಿ, ಈ ರೀತಿಯಾಗಿ ಹತ್ತಾ ಹೋಗ್ತದೆ. ಆಗ 7ನೇ ತಿಂಗಳಿನಲ್ಲಿ ವೈತರಣಿ ಬಂತು ಅಂತಂದ್ರೆ ಆ ವೈತರಣಿ ಗೋದಾನವನ್ನ ಮಗ ಮಾಡಲೇಬೇಕು. ಎಷ್ಟು ಚಿತ್ರಹಿಂಸೆ ಆಗ್ತದ ಅಂತಂದ್ರೆ ದೇಹಕ್ಕೆ ಸಾವು ಇಲ್ಲ, ಯಾತನಾಮಯವಾಗಿರ್ತಕ್ಕಂಥ ಶರೀರವನ್ನ ಭಗವಂತ ಕರುಣಿಸಿರ್ತಾನೆ. ಆ ಯಾತನಾಮಯ ಶರೀರದೊಳಗಡೆ ಬೇರೆ ಬೇರೆ ಆಗಿರ್ತಕ್ಕಂಥ ಕ್ರಿಮಿ ಕೀಟಗಳು, ಬೇರೆ ಬೇರೆ ಆಗಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಬಂದು ನಮ್ಮನ್ನ ಕುಕ್ಕುತ್ತಾವೆ. ಆದ್ರೆ ನಮಗೆ ಯಾತನೆ ಆಗ್ತದೆ, ಆದ್ರೆ ಸಾವು ಬರುವುದಿಲ್ಲ. ಹಾಗಾಗಿ 1 ತಿಂಗಳ ಕಾಲ ನಾವು ಆ ವೈತರಣಿಯನ್ನ ದಾಟಬೇಕು. ಆಗ ಹೋಗ್ಬೇಕಾದಾಗ ಕೇಳ್ತಾರೆ ಯಮಭಟರು, ಬದುಕಿರುವಾಗ ನೀನೇನಾದರೂ ಈ ಗೋದಾನವನ್ನ ಮಾಡಿ ಬಂದಿ ಏನಪ್ಪಾ ಅಂತ ಕೇಳ್ತಾರೆ. ಅವಾಗ ಇಲ್ಲ ಅಂತ ಹೇಳಿದ್ವಿ ಅಂತಂದ್ರೆ ಆಯ್ತು ಹಂಗಂದ್ರೆ ಬೀಳು ಅಂತ ದುಗಿಸ್ಬಿಡ್ತಾರೆ ಅದ್ರೊಳಗೆ. ಅದು ಯಾವ ರೀತಿಯಾಗಿರ್ತದ ಅಂತಂದ್ರೆ ಪೂರ್ತಿ ಸುಡು 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 ಸುಡು, ಅದು ಎಷ್ಟು ನಮ್ಮ ಪಾಪ ಇರ್ತದೋ ಅಷ್ಟು ದಹಿಸ್ತಿರ್ತದೋ, ಅಷ್ಟು ಬಿಸಿ ಹತ್ತಿರ್ತದೆ. ಹಾಗಾಗಿ ಕೆಲವೊಬ್ಬರಿಗೆ ಏನು ವಿಚಾರ ಅಂತಂದ್ರೆ ಸತ್ತ ಮೇಲೆ ನನ್ನ ಮಗನೇ ವೈತರಣಿ ದಾನ ಮಾಡ್ತಾನಂತ ಅಲ್ಲ. ಹಾಗಾಗಿ ನಾನು ಮಾಡಬೇಕಾಗಿರ್ತಕ್ಕಂಥದ್ದು ನನ್ನ ಆತ್ಮೋದ್ಧಾರಕ್ಕಾಗಿ ಅಲ್ಲಿ ನಾಳೆ ಯಮಭಟ್ರು ಕೇಳಿದಾಗ ಹೌದು ನಾನೊಂದು ಗೋವನ್ನ ದಾನ ಮಾಡಿ ಬಂದೀನಿ ಅಂತ ಹೇಳಿದಾಗ ಆ ಗೋವು ನಮಗೆ ಸಾಥ್ ಕೊಡ್ತದೆ. ಹಾಗಾಗಿ ನನ್ನ ಬಾಲ ಹಿಡಿ, ನಾನು ಕರ್ಕೊಂಡು ಹೋಗ್ತೀನಿ, ನಿನಗೆ ಈ 1 ತಿಂಗಳು ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಆಗುವುದಿಲ್ಲ ನಿನಗೆ ಅಂತ ಹೇಳಿ ಆ ಗೋ ನಮ್ಮನ್ನ ಕರ್ಕೊಂಡು ಹೋಗ್ತದೆ. ಇನ್ನೊಂದು ಏನ್ ಮಾಡ್ಬೇಕು ಅಂತಂದ್ರೆ ಉತ್ಕ್ರಾಂತಿ ಗೋದಾನ ಅಂತ ಹೇಳಿ. ಉತ್ಕ್ರಾಂತಿ ಗೋದಾನ ಅಂತಂದ್ರೆ ನಾವು ಜೀವಿತ ಕಾಲಾವಧಿ ಒಳಗೆ ಮಾಡಿರ್ತಕ್ಕಂಥ ಎಲ್ಲಾ ಪ್ರಾಯಶ್ಚಿತ್ತಗಳು ಮುಂದಿನ ದೇಹಾಂತೆ ಉತ್ತಮ ಲೋಕ ಅವಾಪ್ತ್ಯರ್ಥಂ, ಬೇರೆ ಆಗಿರ್ತಕ್ಕಂಥ ಈ ಜನ್ಮದಲ್ಲಿ ನಾನು ಬ್ರಾಹ್ಮಣನಾಗಿ ಹುಟ್ಟಿದ್ದೀನಿ, ಮುಂದಿನ ಜನ್ಮದಲ್ಲಿ ನಾನು ಮತ್ತೆ ಬ್ರಾಹ್ಮಣನಾಗಬೇಕು, ಇತೋಪಿ ನಾನು ಏನಾಗಬೇಕು ಅಂತಂದ್ರೆ ಸಾಧನೆಯನ್ನ ಮಾಡಬೇಕು. ಹಾಗಾಗಿ ಸಾಧನೆಯನ್ನ ಮಾಡಬೇಕು ಅಂತಂದ್ರೆ ನನಗೆ ಸಾಧನಾ ಶರೀರ ಬೇಕು. ಭಗವಂತನಲ್ಲಿ ಒಂದು ಕಾರುಣ್ಯ ಏನು ಅಂತಂದ್ರೆ ನಾವು 1ನೇ ಕ್ಲಾಸ್ ಕಲಿತು ಈ ಜನ್ಮದಲ್ಲಿ ನಮ್ದು ಮುಗೀತು ಅಂತಂದ್ರೆ ಮುಂದಿನ ಜನ್ಮದಲ್ಲಿ ಮತ್ತೆ 1ನೇ ಕ್ಲಾಸ್ ಕಲಿಯೋ ಕಾರಣ ಇಲ್ಲ. ಡೈರೆಕ್ಟ್ 2ನೇ ಕ್ಲಾಸ್ದಿಂದ ನಮಗೆ ಕೊಡ್ತಾನೆ ಭಗವಂತ. 4ನೇ ಕ್ಲಾಸಿನವರೆಗೂ ನಾನು ಅಲ್ಲಿ ಕಲ್ತು ಮುಂದೆ ಅಲ್ಲಿ ದೇಹ ಹೋಯ್ತು ಅಂದ್ರೆ 5ನೇ ಕ್ಲಾಸ್ನಿಂದ ಕೊಡ್ತಾನೆ ಮುಂದಿನ ಜನ್ಮದಲ್ಲಿ, ಮತ್ತೆ 1ನೇದ್ರಿಂದ ಕಲಿಯುವಂತ ಕಾರಣ ಇಲ್ಲ. ಹಾಗಾಗಿ ಉತ್ಕ್ರಾಂತಿ ಗೋದಾನವನ್ನ ನಾವೇನಾದ್ರೂ ಕೊಟ್ವಿ ಅಂತಂದ್ರೆ ಈ ಗೋವು ನಮ್ಮನ್ನ ಏನ್ ಮಾಡ್ತದಂದ್ರೆ ನರಕ ಬಾಗಿಲಿನವರೆಗೂ ಕರ್ಕೊಂಡೋಗಿ ನಮ್ಮನ್ನ ಬಿಟ್ಟು ಅಲ್ಲಿ ನಮ್ಮನ್ನ ಉದ್ಧಾರವನ್ನ ಮಾಡತಕ್ಕಂಥದ್ದು. ಹಾಗಾಗಿ ಗವಾಮಂಗೇಶು ಸರ್ವತೀರ್ಥಾನಿ, ಗೋವಿನ ಹೊಟ್ಟೆ ಒಳಗಡೆ ಗೋವಿನ ಅಂಗಗಳಲ್ಲಿ 33 ಕೋಟಿ ದೇವತೆಗಳು, ನಾವೇನು 36 ಕೋಟಿಗಳ ದೇವತೆಗಳಂತ ಹೇಳ್ತೀವಿ, ಎಲ್ಲಾ ದೇವತೆಗಳು ಅದರೊಳಗಡೆ ಇರತಕ್ಕಂಥವ್ರು. ಅದು ವಿಶೇಷವಾಗಿ ಅಧಿಕ ಮಾಸ 33, ಇದು ಸಂಕಲ್ಪಕ್ಕೆ 33 ಅನ್ನತಕ್ಕಂಥದ್ದು. ಪುರುಷೋತ್ತಮ ದೇವರು ಪುರುಷೋತ್ತಮ ಮತ್ತು ಆನಂದ, ಲಕ್ಷ್ಮೀದೇವಿ ಹೆಸರು ಆನಂದ, ವಿಷ್ಣುವಿನ ಹೆಸರು ಪುರುಷೋತ್ತಮ. ಈ ಆನಂದ ಪುರುಷೋತ್ತಮ ಮಾಸ ನಿಯಾಮಕನ ಪ್ರೇರಣೆಯಿಂದ
ಇವರು ಗುಮಾಸ್ತೆ ದಂಪತಿಗಳು ಇವತ್ತಿನ ದಿವಸ ಆತ್ಮೋದ್ಧಾರಕ್ಕಾಗಲಿ ವೈತರಣಿಗಾಗಲಿ ತಮ್ಮ ಉತ್ತಮ ಲೋಕದ ಅವಾಪ್ತ್ಯರ್ಥಕ್ಕಾಗಲಿ ಸಂಕಲ್ಪವನ್ನು ಮಾಡಿಕೊಂಡು ಅದು ಸಾಧಿಸುವುದೇ ಬಹಳ ಕಠಿಣ. ಅಂಥದ್ದು ಮನೆ ಒಳಗಡೆನೆ ಕರೆದು ಇಷ್ಟೆಲ್ಲ ಬಂಧು ಬಾಂಧವರಿಂದ ಕೂಡ್ಕೊಂಡು ನಗು ಮುಖದಿಂದ ಕಳೆ ಬಂದು ಇಷ್ಟೆಲ್ಲ ಲಗ್ನ ಮಾಡಿದವ್ರಿಗತ್ಲೆ ಮಾಡಿ ಅದನ್ನು ಗೋವನ್ನು ದಾನವನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಇದು ಅತ್ಯಂತ ಭಗವತ್ ಪ್ರೀತಿ ಪಾತ್ರವಾಗಿರ್ತಕ್ಕಂಥದ್ದು. ಇದು ಕೇವಲ ಅಧಿಕಸ್ಯ ಅಧಿಕ ಫಲಂ. ನಾನು ಉಳಿದ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಸಗಳಲ್ಲಿ ಗೋದಾನವನ್ನು ಮಾಡಿದರೆ ಎಷ್ಟು ಪುಣ್ಯನೋ ಅದರ 1000 ಪಟ್ಟು ಪುಣ್ಯ ಅಧಿಕ ಮಾಸ ಪೌರ್ಣಿಮೆಯ ದಿವಸ ಕೊಟ್ಟಿರ್ತಕ್ಕಂಥದ್ದು ಪುಣ್ಯ. ಹಾಗಾಗಿ ಆ ದಂಪತಿಗಳ ಪುಣ್ಯಕ್ಕೆ ಎಣೆನೇ ಇಲ್ಲ. ಹಾಗಾಗಿ ಈ ಮಾಸ ನಿಯಾಮಕನಾಗಿರ್ತಕ್ಕಂಥ ಆನಂದ ಪುರುಷೋತ್ತಮ ಅಭಿನ್ನ ಲಕ್ಷ್ಮೀನಾರಾಯಣ ದೇವರು ಅವರಿಗೆ ಇತೋಪಿ ಧರ್ಮವನ್ನು ಮಾಡತಕ್ಕಂತಹ ಬುದ್ಧಿಯನ್ನು ಹಾಕಲಿ, ಇನ್ನೂ ಅವರಿಂದ ಉತ್ತಮವಾಗಿರ್ತಕ್ಕಂತಹ ಸತ್ಕಾರ್ಯಗಳನ್ನು ಮಾಡಿಸ್ಲಿ. ಕೇವಲ ದುಡ್ಡನ್ನು ನನ್ನ ಹತ್ರ ಮಾಡಬೇಕು ಅನ್ನೋ ಮನಸ್ಸಿಲ್ಲ, ದಾನ ಧರ್ಮ ಇಲ್ಲ ಅಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ದುಡ್ಡು ವ್ಯರ್ಥ. ಹಾಗಾಗಿ ಅವರು ಅದನ್ನು ಸತ್ಪಾತ್ರರಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಇತೋಪಿ ಅವರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಅವರಿಗೆ ಇಹದಲ್ಲಿ ಸುಖವನ್ನು ಅಂತ್ಯದಲ್ಲಿ ಮೋಕ್ಷವನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಗುರು ಮಧ್ವಾಂತರ್ಗತ ಶ್ರೀ ಕೃಷ್ಣ